ನೋಡಿ, ಇದೊಂದು ಷಡ್ಯಂತ್ರಣ ಅನ್ನುವಂಥ ಡೌಟ್ ಬರ್ತಾ ಇದೆ. ಒಂದು ಕಡೆ ಜಗನ್ಮೋಹನ್, ಮತ್ತೊಂದು ಕಡೆ ತಮಿಳ್ನಾಡಿನಲ್ಲಿ ಬೇರೆ ಒಂದು ಕಂಪನಿಗೆ ವಹಿವಾಟನ್ನು ಕೊಡ್ತಾರೆ. ಏನದು? 2020ರಲ್ಲಿ ಇದೇ ಜಗನ್ ಸರ್ಕಾರ ಕರ್ನಾಟಕದ ನಂದಿನಿ ತುಪ್ಪ ಬೇಡ ಅಂತ ಹೇಳುತ್ತೆ. ಅದರ ಬದಲಿಗೆ ತಮಿಳ್ನಾಡಿನ ಕಂಪನಿಗೆ ಮಣೆ ಹಾಕ್ತಾರೆ. ಹಾಕಬಾರ್ದು ಅಂತೇನಿಲ್ಲ, ಕರ್ನಾಟಕಕ್ಕೆ ಕೊಡಬೇಕು ಅಂತ ಏನಲ್ಲ. ಆದರೆ ನಂದಿನಿ ತುಪ್ಪ 1 kgಗೆ 349 ರೂಪಾಯಿಯಲ್ಲಿ ನಾವು ಕೊಡ್ತಾ ಇದ್ವಿ. 29 ರೂಪಾಯಿ ಕಡಿಮೆ ಸಿಗತ್ತೆ ಅಂತ ತಮಿಳುನಾಡಿನಿಂದ kgಗೆ 320ರಂತೆ ಖರೀದಿ ಮಾಡ್ತಾರೆ. ಅಲ್ಲಿ ತುಪ್ಪದಲ್ಲಿ ಗೋಮಾಂಸದ ಕೊಬ್ಬು ಸೇರಿಸಲಾಗ್ತಾ ಇತ್ತಾ? ಒಂದು 5 ಸಂಸ್ಥೆಗಳ ಪೈಕಿ ಒಂದೇ ಒಂದು ಸಂಸ್ಥೆಯಿಂದ ಪೂರೈಕೆಯಾಗ್ತಾ ಇದ್ದ ತುಪ್ಪ ಕಳಪೆಯಾಗಿತ್ತು ಅನ್ನುವಂಥ ಆರೋಪ. 5 ಪೂರೈಕೆದಾರರಲ್ಲಿ ಒಂದು ಸಂಸ್ಥೆಯಿಂದ ಅಕ್ರಮ ನಡೆಯಿತಾ? ಈಗ ಕಲಬೆರಕೆ ಮಾಡೋದು ನಿಮಗೆ ದುಡ್ಡು ಸಿಗುತ್ತೆ ಅನ್ನೋದು ಕಲಬೆರಕೆ ಯಾಕೆ ಮಾಡಬೇಕು? ನೀವು ಕೇಳಿದಷ್ಟು ದುಡ್ಡು ಸಿಗುತ್ತೆ. ಅದು ಕೂಡ ಕಲಬೆರಕೆ ಮಾಡಿದ್ದಷ್ಟು ತುಪ್ಪ ಪೂರೈಕೆ ಮಾಡಿರುವ ಶಂಕೆ ತಮಿಳುನಾಡಿನ ಸಂಸ್ಥೆಯಿಂದ. ಆಮೇಲೆ ಕಳಪೆ ಸಾಮಗ್ರಿ ಪೂರೈಕೆ ಬಗ್ಗೆ ಜುಲೈನಲ್ಲಿ ಎಚ್ಚರಿಸಲಾಗಿತ್ತು. ಗೊತ್ತಾಗ್ಬಿಡ್ತದೆ, ಅದು ಅಷ್ಟು ಈಸಿ ಅಲ್ಲ. ನೀವು 2 ಲಡ್ಡು ತಗೊಂಬಂದು ತಿರುಪತಿಗೆ ಹೋಗೋರ ಹತ್ರ 2 ಲಡ್ಡು ತಿನ್ನಿಸ್ಬಿಟ್ಟು ತಿರುಪತಿದು ಯಾವುದು ಇನ್ನೊಂದು ಯಾವುದು ಅಂತ ನೀವು ಕಣ್ಣಿಗೆ ಬಟ್ಟೆ ಕಟ್ಟಿ ತಿನ್ನಿಸಿ. ನಾನು ಹೇಳಬಲ್ಲೆ, ಬೇಕಿದ್ರೆ ನಾನು ಹೇಳಬಲ್ಲೆ. ನೀವು ಯಾವ ಲಡ್ಡು ತಿನ್ನಿಸಿದ್ರು ಕೂಡ ನಾನು ಹೇಳಬಲ್ಲೆ, ತಿರುಪತಿ ಲಡ್ಡು ಯಾವುದು, ಬೇರೆ ಲಡ್ಡು ಯಾವುದು. ನೀವು ತಿನ್ನಿಸೋದು ಬೇಡ ರೀ, ಹಿಂಗೆ ಇಟ್ಕೊಂಡ್ರೆ ಆಯಿತು, ಅದರ ಸ್ಮೆಲ್ಲಲ್ಲಿ ಗೊತ್ತಾಗ್ಬಿಡತ್ತೆ. TDD ಆಡಳಿತ ಮಂಡಳಿ ಎಚ್ಚರಿಸಿದ್ರು ಕೂಡ ಡೋಂಟ್ ಕೇರ್. ಎಚ್ಚರಿಕೆ ಕೊಡುತ್ತೆ. ತುಪ್ಪದ ಮಾದರಿಗಳನ್ನು ಪರೀಕ್ಷೆಗೆ ಕಳಿಸೋದಾಗಿ ಹೇಳಿತ್ತು, ಆದರೂ ಕೂಡ ಎಚ್ಚೆತ್ತುಕೊಳ್ಳಲಿಲ್ಲ. ಒನ್ಸ್ ಅಗೈನ್ ಗಾಳಿ ಎಲ್ಲಿಗೆ ಬೀಸ್ತಾ ಇದೆ ಅಂತಂದರೆ ಮತಾಂತರ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ವಾ? ತಿರುಪತಿ ತಿಮ್ಮಪ್ಪನನ್ನು ನೋಡಿ, ಬ್ರಿಟಿಷರಿಗೆ ಏನೂ ಮಾಡೋಕ್ಕಾಗಿಲ್ಲ, ಇವರು ಯಾರ್ರೀ ಕಾಂಜಿ ಪೀಂಜಿಗಳು? ಕಮಾನ್ ನೋಡಿ. ಈಗ ಗೋಮಾಂಸ ಮತ್ತು ಗೋಮಾಂಸದ ಕೊಬ್ಬು ವಿಚಾರದಲ್ಲಿ ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮವೇ ಆಗಿಬಿಡ್ತು. ಬ್ರಿಟಿಷರು ಏನು ಮಾಡ್ತಾರೆ, ಅದು ಒಂದು ತೋಪಿರುತ್ತಲ್ಲ, ಬಾಯಲ್ಲಿ ಹಿಂಗೆ ಕಚ್ಚಿ ತೆಗೆಯುವಂಥ ತೋಪಿನ ತುದಿಗೆ ಗೋಮಾಂಸ ಮತ್ತು ಹಂದಿ ಮಾಂಸ ಬಳಸಿದ್ರು, ಹಂದಿ ಕೊಬ್ಬು ಬಳಸಿದ್ರು ಅನ್ನೋ ಕಾರಣಕ್ಕಾಗಿ ಹೇಗೆ ಬ್ರಿಟಿಷರ ವಿರುದ್ಧ ನಾವು ಹೋರಾಟ ಶುರು ಆಗುತ್ತೆ ಗೊತ್ತಲ್ಲ ನಿಮಗೆ. ಅದು ಅಲ್ಲಿ ತನಕ ಎಲ್ಲ ಸಹಿಸ್ಕೋತಾರೆ, ಪಟ್ಟು ಗಿಟ್ಟು ಎಲ್ಲ ತಿಂತಾರೆ, ಗೀಣಿ ಎಲ್ಲ ತೆರಿಗೆ ಗಿರಿಗೆ ಎಲ್ಲ ಕಟ್ತಾರೆ. ಆದರೆ ಯಾವಾಗ ಆ ಬಾಂಬ್ಗೆ ಬಾಯಿ ಸೈನಿಕರು ಕಚ್ಚಬೇಕು ಅಂತಂದರೆ ಅದಕ್ಕೆ ಗೋಮಾಂಸ ಮತ್ತು ಗೋವಿನ ಕೊಬ್ಬು ಮತ್ತು ಹಂದಿಯ ಕೊಬ್ಬನ್ನು ಬಳಸಿದ್ರು ಅನ್ನೋ ಕಾರಣಕ್ಕಾಗಿ ಹೆಂಗೆ ರಿವೋಲ್ಟ್ ಆಗುತ್ತೆ, ಹೆಂಗೆ ಓಡಿಸ್ಬಿಡ್ತಾರೆ. ಹಾಗಾಗಿ ಇದು ಭಾವನೆಯ ಮೇಲೆ ಪರಿಣಾಮ ಬೀರುವಂಥ ದೊಡ್ಡ ಪ್ರಕ್ರಿಯೆ ಇದು. ಹಿಂದಿನ ಸರ್ಕಾರದ ವೇಳೆ ಲಡ್ಡನ್ನು ಲ್ಯಾಬ್ಗೆ ಕಳಿಸಿದ್ರು ಜಗನ್ಮೋಹನ್ ರೆಡ್ಡಿ ಆಗಿರ್ಬೋದು, ಆದರೆ ಕನ್ವರ್ಟೆಡ್ ಕ್ರಿಶ್ಚಿಯನ್, ನೆನಪಿರಲಿ. ಆತನ ತಂದೆ ಕೂಡ ಕನ್ವರ್ಟೆಡ್ ಕ್ರಿಶ್ಚಿಯನ್, ನೆನಪಿರಲಿ, ರಾಜಶೇಖರ್ ರೆಡ್ಡಿ. ಲ್ಯಾಬ್ ನೀಡಿದ ವರದಿ ಕಂಡು ಬೆಚ್ಚಿ ಬೀಳ್ತಾರೆ ಭಕ್ತಾದಿಗಳು. ತಿರುಪತಿ ಲಡ್ಡುವಿನಲ್ಲಿ ಲ್ಯಾಬ್ ಹೇಳಿದ ಪ್ರಕಾರ ಗೋಮಾಂಸದ ಕೊಬ್ಬು ಪತ್ತೆಯಾಗುತ್ತೆ. ಎಸ್, ಲಡ್ಡು ತಯಾರಿಕೆಗೆ ಗೋಮಾಂಸದ ಕೊಬ್ಬನ್ನು ಬಳಕೆ ಮಾಡಲಾಗಿದೆ ಅಂತೇಳಿ ಲ್ಯಾಬ್ ಹೇಳುತ್ತೆ. ಈ ಗೋಮಾಂಸದ ಕೊಬ್ಬಿನ ಜೊತೆಗೆ ಪಾಮ್ ಆಯಿಲ್ ಬಳಕೆ ಮಾಡ್ತಾರೆ. ಗೋಮಾಂಸದ ಕೊಬ್ಬಿನ ಜೊತೆ ಫಿಶ್ ಆಯಿಲ್ ಬಳಕೆಯಾಗಿದೆ. ಗೋಮಾಂಸದ ಕೊಬ್ಬಿನ ಜೊತೆ ಸೋಯಾಬೀನ್, ಸೂರ್ಯಕಾಂತಿ ಎಣ್ಣೆ, ಕೊಬ್ಬರಿ ಎಣ್ಣೆ, ಪಾಮ್ ಆಯಿಲ್ ಅಂಶ ಕೂಡ ಪತ್ತೆಯಾಗಿದೆ. ತಿರುಪತಿ ಲಡ್ಡುವಿಗೆ ಬಳಸಿದ್ದ ತುಪ್ಪದ ಪರೀಕ್ಷೆಯಲ್ಲಿ, ಅಂದರೆ ಅಲ್ಲಿ ಪರಿಶುದ್ಧವಾದ ದನದ ಹಾಲಿನಿಂದ ತಯಾರು ಮಾಡಿದಂತಹ ತುಪ್ಪದಲ್ಲೇ ಲಡ್ಡು ಆಗಬೇಕು. ಅದು ಅಲ್ಲಿ ಕಳೆದ 300 ವರ್ಷಗಳಿಂದ ನಡೆಸಿಕೊಂಡು ಬಂದಂತಹ ಒಂದು ಪದ್ಧತಿ, ವಾಡಿಕೆ, ಎಕ್ಸೆಟ್ರಾ. ಈ ನಡುವೆ ನಮ್ಮ KMF ಅಧ್ಯಕ್ಷ ಭೀಮಾ ನಾಯಕ್ ಅವರು ಮಾತಾಡ್ತಾರೆ. ಏನು ಹೇಳ್ತಾರೆ? 2020ರಿಂದ 2024ರವರೆಗೆ 2020ರಿಂದ 2024ರವರೆಗೆ TTD ಅವರು ನಂದಿನಿ ತುಪ್ಪ ಬಳಕೆ ನಿಲ್ಲಿಸಿದ್ರು.
ಆಗ ಅಂದಿನ ರುಚಿಗೂ ಇಂದಿನ ರುಚಿಗೂ ವ್ಯತ್ಯಾಸ ಇದೆ ಅಂತ KMF ಅಧ್ಯಕ್ಷ ಭೀಮಾ ನಾಯಕ್ ಬಾಂಬ್ ಸಿಡಿಸಿದ್ದಾರೆ. ಯಾಕಂದರೆ ನಮ್ಮಿಂದ ಹೋಗ್ತಾ ಇತ್ತು. ಕರ್ನಾಟಕಕ್ಕೂ ತಿರುಪತಿಗೂ ಅವಿನಾಭಾವ ಸಂಬಂಧ ಇದೆ. ಸುರಪುರ ಸಂಸ್ಥಾನಕ್ಕೂ ತಿರುಪತಿಗೂ ಅವಿನಾಭಾವ ಸಂಬಂಧ ಇದೆ. ವಿಜಯನಗರ ಸಾಮ್ರಾಜ್ಯಕ್ಕೂ ತಿರುಪತಿಗೂ ಅವಿನಾಭಾವ ಸಂಬಂಧ ಇದೆ. ಹಾಗೇನೇ ತಮಿಳುನಾಡಿಗೂ ತಿರುಪತಿಗೂ ಅವಿನಾಭಾವ ಸಂಬಂಧ ಇದೆ. ಈ ನಡುವೆ ಒಂದಂತೂ ಪ್ರೂವ್ ಆಯಿತು, ನಮ್ಮ ನಂದಿನಿ ಹಾಲಿನಿಂದ ತಯಾರಾದಂಥ ತುಪ್ಪ ಪರಿಪೂರ್ಣವಾಗಿತ್ತು, ಈಗ ಅದು ಇಲ್ಲ ಅನ್ನೋದನ್ನು ಭೀಮಾ ನಾಯಕ್ ಹೇಳಿದ್ದಾರೆ. KMF ಅಧ್ಯಕ್ಷರು ಕೇಳಿಸ್ಕೊಂಡು. ನಾನು 2013-14 ಹೋಗಿದ್ದೆ. ನಾನು ಆವಾಗ ಇಡೀ ತಿರುಪತಿ ಅಲ್ಲೇನು ಮೇಲೆ ಬೆಟ್ಟ ಇದೆ, ಇಡೀ ಬೆಟ್ಟದ ಮೇಲೆ ಘಮ 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 ಅಂತ ವಾಸನೆ ಬರೋದು, ಸ್ಮೆಲ್ ಬರೋದು. ಅಂದರೆ ಅವಾಗ ನಂದಿನಿ ತುಪ್ಪ ಬಳಕೆ ಮಾಡ್ತಾಯಿದ್ರು. ಈಗ ನಾನು ಮೊನ್ನೆನೂ ಹೋಗಿದ್ದೆ. ನಾನು 5ನೇ ತಿಂಗಳು ನಂದು ವೆಡ್ಡಿಂಗ್ ವ್ಯಾನಿವರ್ಸರಿ ಇತ್ತು, ನಾನು ಹೋಗಿದ್ದೆ. ನಾನು ಸ್ವತಃ ನಾನೇ ಅವತ್ತು 15-20 ತೊಗೊಂಡೆ. ಬಟ್ ನೋಡಿ, ತಿಮ್ಮಪ್ಪನಿಗೆ ಪ್ರಾಣಿಯ ಕೊಬ್ಬು ಇರುವಂತಹ ಲಡ್ಡನ್ನು ನೈವೇದ್ಯ ಮಾಡಿ ಪ್ರಸಾದವಾಗಿ ವಿತರಿಸಲಾಗ್ತಾ ಇದೆಯಾ? ಈಗ ಕೆಲವು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಅದೇಂಗೆ ನಾನ್ ವೆಜ್ಜು ಆ ಥರ ಈ ಥರ. ನೋಡಿ, ಭಾರತೀಯ ಪರಂಪರೆಯಲ್ಲಿ ಸಾತ್ವಿಕ, ರಾಜಸಿಕ, ತಾಮಸಿಕ ಅಂತಿದೆ. ಸಾತ್ವಿಕ, ರಾಜಸಿಕ, ತಾಮಸಿಕ ವ್ಯಕ್ತಿಗಳಿರ್ತಾರೆ, ಆಹಾರಗಳಿರುತ್ತೆ, ಸ್ವಭಾವಗಳಿರುತ್ತೆ, ದೇವತೆಗಳು ಇದ್ದಾರೆ. ಸಾತ್ವಿಕ, ರಾಜಸಿಕ, ತಾಮಸಿಕ. ಸಾತ್ವಿಕ, ರಾಜಸಿಕ, ತಾಮಸಿಕ ದೇವತೆಗಳಿರ್ತಾರೆ, ಮಂತ್ರಗಳಿರುತ್ತೆ, ಯಜ್ಞಗಳಿರುತ್ತೆ. ಸೊ ಹಾಗಾಗಿ ನಮ್ಮಲ್ಲಿ ಕೆಲವು ಇರ್ತಾರಲ್ಲ, ಕೆಲವು ದೇವರುಗಳಿಗೆ ನಾನ್ ವೆಜ್ ಬಡಿಸ್ತಾರೆ. ಅದು ಏನು ಇದಲ್ಲ, ಅದು ಅದೇ ನಾನು ಹೇಳಿದ್ನಲ್ಲ, ಸಾತ್ವಿಕ, ರಾಜಸಿಕ, ತಾಮಸಿಕ ರೀತಿಯಲ್ಲಿ. ಆದರೆ ಯಾವುದು ಸಾತ್ವಿಕ ರೀತಿಯಲ್ಲಿ ಹೋಗುತ್ತೆ ಅದರಲ್ಲಿ ಮಿಶ್ರಣ ಮಾಡುವುದಿಲ್ಲ. ಇಲ್ಲಿ ಆ ಪ್ರಾಬ್ಲಮ್. ಹಾಗಾಗಿ ಇದು ವೆಜ್ ತಿನ್ನೋರ ನಾನ್ ವೆಜ್ ತಿನ್ನೋರು ಅಂತ ಅಲ್ಲ ಪ್ರಶ್ನೆ. ಜಗನ್ ವಿರುದ್ಧ CM ನಾಯ್ಡು ಸ್ಫೋಟಕ ಆರೋಪವನ್ನು ಮಾಡ್ತಾರೆ. ಏನು? ಜಗನ್ ಸರ್ಕಾರದ ಅವಧಿಯಲ್ಲಿ ಭಾರಿ ಅಪಚಾರವಾಗಿದೆ, ತಿರುಪತಿಯ ಲಡ್ಡು ತಯಾರಿಸುವಾಗ ಘೋರ ಅಪಚಾರವಾಗಿದೆ. ಲಡ್ಡು ಪ್ರಸಾದವನ್ನು ಶುದ್ಧ ತುಪ್ಪದಲ್ಲಿ ತಯಾರಿಸಲಾಗತ್ತೆ. ಶುದ್ಧ ತುಪ್ಪದಲ್ಲಿ. ಸಾಧಾರಣವಾಗಿ ಈ ಶುದ್ಧ ತುಪ್ಪ ಅಂತೇಳಿ ನೀವು ಹೊರಗಡೆ ಹೋದರೆ ಕೆಜಿಗೋ ಲೀಟ್ರಿಗೆ 1,000 ರೂಪಾಯಿನ ತಗೋತಾರೆ. ಆದರೆ ತಿರುಪತಿಯ ಲಡ್ಡು ತಯಾರಿಸಲು ಪ್ರಾಣಿ ಕೊಬ್ಬು ಬಳಕೆಯಾಗಿದೆ ಅನ್ನುವಂಥ ಆರೋಪ ಮತ್ತು ಲ್ಯಾಬ್ ರಿಪೋರ್ಟಲ್ಲಿ ಬಂದಿದೆ ಅನ್ನೋದನ್ನು ಚಂದ್ರಬಾಬು ನಾಯ್ಡು ಹೇಳಿದ್ದಾರೆ. ಪ್ರಸಾದ ರೂಪದಲ್ಲಿ ನೀಡುವ ಲಡ್ಡು ಕಲುಷಿತವಾಗಿದೆ. ಐದು ವರ್ಷದಲ್ಲಿ ತಿರುಪತಿ ಪಾವಿತ್ರ್ಯತೆ ಹಾಳು ಮಾಡಿದ್ದಾರೆ. ಅನ್ನದಾನದ ಗುಣಮಟ್ಟದಲ್ಲೂ ಜಗನ್ ಸರ್ಕಾರ ರಾಜಿ ಮಾಡಿಕೊಂಡಿದೆ. ಇದೇ ವಿಚಾರದ ಬಗ್ಗೆ ಬಿಜೆಪಿ ಶಾಸಕ CT ರವಿ ಕೂಡ ಮಾತಾಡ್ತಾರೆ. ಅದನ್ನು ಹೇಳ್ತೀನಿ ಆಮೇಲೆ. ಅಂದರೆ ಅಲ್ಲಿ ಲಡ್ಡು ಏನಿದೆ ಅದಕ್ಕೆ ಪವಿತ್ರವಾದಂತಹ ತುಪ್ಪದಿಂದ ಅದನ್ನು ಮಾಡಲಾಗ್ತಾ ಇಲ್ಲ. ನೀವು ಯಾವುದಾದ್ರೂ ಪಂಡಿತರ ಹತ್ರ ಕೇಳಿದ್ರೆ ಗೊತ್ತಾಗುತ್ತೆ ಅವರಿಗೆ ಸಾತ್ವಿಕ, ರಾಜಸಿಕ, ತಾಮಸಿಕ. ಹಾಗಾಗಿ ನಮ್ಮಲ್ಲಿ ನೋಡಿ, ದೈವಾರಾಧನೆ, ದೇವರ ಆರಾಧನೆ, ದುರ್ಗೆ ಆರಾಧನೆ, ಈ ಆರಾಧನೆಗಳೆಲ್ಲ ಬೇರೆ ಬೇರೆ ಇದೆ ಇಲ್ಲಿ ನಮ್ಮ ಪರಂಪರೆಯಲ್ಲಿ. ಸೊ ಅದು ಸುಲಭದಲ್ಲಿ ಹೇಳಿದರೆ ಅರ್ಥ ಆಗೋದಿಲ್ಲ. ಆದರೆ ತಿಮ್ಮಪ್ಪ ಆತನಿಗೆ ಯಾವುದೇ ಕಾರಣಕ್ಕೂ ಈ ಥರ ಪ್ರಾಣಿಗಳ ಕೊಬ್ಬಿನಾಂಶವಿರುವಂಥದ್ದನ್ನು ಬಳಸುವ ಹಾಗಿಲ್ಲ. ಈ ಬಗ್ಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ ಬಿಜೆಪಿ ಶಾಸಕ CT ರವಿ. ಕೇಳಿಸ್ಕೊಡಿ. ಹಸುವಿನ ತುಪ್ಪದ ಬದಲಿಗೆ ಅಲ್ಲಿ ಪ್ರಾಣಿಗಳ ಕೊಬ್ಬನ್ನು ಬಳಸಿ ಪ್ರಸಾದ ತಯಾರಿಸ್ತಿದ್ರು ಅನ್ನುವಂಥ ಮಾತು ಕೇಳಿಯೇ ಆಶ್ಚರ್ಯ ಮತ್ತು ಆಘಾತ ಎರಡೂ ಆಯಿತು. ಇಂಥ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರದಲ್ಲಿ ಈ ರೀತಿ ಮಾಡುವ ಯೋಚನೆ ಆದರೂ ಹೆಂಗೆ ಬರುತ್ತೆ? ಯಾರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ರು? ಇದೆಲ್ಲವನ್ನೂ ಕೂಡ ಸ್ವಲ್ಪ ಗಂಭೀರವಾಗಿ ತನಿಖೆ ನಡೆಸಬೇಕು.